ಹಾಂ ಹೌದೌದು. ನೀವು ಹತ್ತಿರ ನಮಸ್ಕಾರ. ದುಃಖಕರ ಸಂಗತಿ ವಿಷಯ ಏನಂತ ಹೇಳಿದ್ರೆ, ದಕ್ಷ ಅಂತ 1 ವರ್ಷ 6 ತಿಂಗಳ ಮಗು. ಹೇಗಂದರೆ ಸ್ಕೂಲಿಗೆ ದೊಡ್ಡವಳನ್ನ ಸ್ಕೂಲಿಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ತಾಯಿ. ತಂದೆ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಸಾಧಾರಣ ಒಂದು 20 ಫೀಟ್ ಮರದಿಂದ ಹಸಿ ತೆಂಗಿನಕಾಯಿ ಮಗು ತಲೆ ಮೇಲೆ ಬಿದ್ದಿದ್ದು. 8:20ಗೆ ಮಗುವಿನ ತಲೆ ಮೇಲೆ ಬಿದ್ದಿದೆ. ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಒಂದು ರಸ್ತೆ ಇದ್ದಿಲ್ಲ. ಕಾಲ್ದಾರಿಯಲ್ಲೇ ಕೈನ ಮಗುನ ಎತ್ಕೊಂಡು ಓಡಿದ್ದಾರೆ. ಹೆಚ್ಚು ಕಡಿಮೆ ಮುಕ್ಕಾಲು ಕಿಲೋಮೀಟ್ರ್ ಕಾಲ್ದಾರಿಯಲ್ಲೇ ಓಡಿದ್ದಾರೆ. ಓಡಿದಾಗ ಹೀಗಾಗಿ ಘಟನೆಯಲ್ಲಿ ಮಗುನ ಮಣಿಪಾಲ ಕರ್ಕೊಂಡು ಹೋದಾಗ ಮೆದ್ಲೆಲ್ಲ ಚೂರಾಗಿ ಇದಾಗಿಬಿಟ್ಟು ಮಗು ಸಾಯಂಕಾಲ 6:00 ಸತ್ತೋಗಿದೆ ಅಂತ ಗೊತ್ತಾಯಿತು. ಆಮೇಲೆ 2,60,000 ಚಿಲ್ಲರೆ ಬಿಲ್ಲಾಗಿದೆ ಒಂದು ದಿವಸದಲ್ಲೇ. ಅದನ್ನು ಕಟ್ಟಿ ಮಾರನೇ ದಿವಸ ಬೆಳಿಗ್ಗೆ ರಾತ್ರಿ ಅಲ್ಲೇ ಇಟ್ಟು ಮಾರ್ಚರಲ್ಲಿ ಬೆಳಿಗ್ಗೆ 6:30 11:30 12 ಗಂಟೆಗೆ ಬಿಲ್ಲೆಲ್ಲ ಕಟ್ಟಿ ಕ್ಲಿಯರ್ ಮಾಡಿ ಸಂಪೂರ್ಣ ಸುರಕ್ಷಿತದಲ್ಲಿ 1 ಲಕ್ಷ ರೂಪಾಯಿ ಸಿಕ್ಕಿದೆ ತಂದೆ ಹೆಸರಲ್ಲಿದ್ದು. ಅದರಿಂದ 1 ಲಕ್ಷದ ಚಿಲ್ಲರೆ ಬಿಲ್ ಕಟ್ಟಿಬಿಟ್ಟು ಬೆಳಿಗ್ಗೆ ತಂದು ಇದು ಮಾಡಿದ್ದೀವಿ. ಮತ್ತು ಅದ್ರಲ್ಲಿ ಏನು ನಮಗೆ ಗೊತ್ತಾಗಲ್ಲ. ಚೂರು ಗಟ್ಟಿ ಹೇಳಿ ಅಕ್ಕ, ಒಂಚೂರು ಪಾಸ್ ಆಗಿ. ಪ್ರಶಾಂತ್ ತಾಯಿ ಮಡಿಲಲ್ಲಿ ಬೇಡ, ತಾಯಿ ಮಡಿಲಲ್ಲಿ ಹಿಡ್ಕೊಂಡು ಹೋಗೋನೇ ಆಗಿತ್ತು. ಅದೇ ನಮ್ಮವನ ತಂದೆ ಆದವನಾಗಲಿ ತಾಯಿ ಆದವಳಾಗಲಿ ಯಾವ ಥರ ಮುಂದೆ ಇದನ್ನು ಸಹಿಸ್ಕೊಳ್ತಾರೋ ಆ ದೇವರೇ ಅವ್ರಿಗೆ ಶಕ್ತಿ ಕೊಡಬೇಕು. ಬಿಟ್ಟರೆ ಬಂದವ್ರು ಹೋದವರಿಂದ ಇದನ್ನೆಲ್ಲ ಸರಿ ಮಾಡ್ಸೋಕ್ಕಂತೂ ಆಗಲ್ಲ. ಇನ್ನೇನಿದ್ರು ಆ ದೇವರೇ ಅವ್ರಿಗೆ ಶಕ್ತಿ ಕೊಡಬೇಕು. ಒಂದು ರಸ್ತೆ ಅನ್ನೋದೊಂದು ಇದ್ದಿದ್ರೆ ನಮ್ಮ ಮಗು ಉಳಿಸ್ಕೊಳ್ಬೋದಿತ್ತು. ನಾವು ಏನಾದರೂ ಪ್ರಯತ್ನ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಕೈಯಲ್ಲಿ ಈಗ ನೀವು ನಿನ್ನೆ ಎತ್ಕೊಂಡು ಹೋಗುವಾಗ ಕೃಷಿ ಕಾಯಿ ಬಿದ್ದರು. ನಾನು ಮಾತಾಡಿ ಹೋಗಿದ್ದಷ್ಟೇ, ಒಂದು 5 ಸೆಕೆಂಡ್ ಆಗಲಿಲ್ಲ. ಅದೇ ಬಿದ್ದಾಗ ಅವಳು ಅಲ್ಲಿ ಕರ್ಕೊಂಡು ಹೋದ್ಲು ಮನೆಗೆ. ಅಲ್ಲಿ ಹೋಗುವಾಗ ಒಂದು ರೋಡ್ ನಮ್ಮ ಅಲ್ಲಿಯವರಿಗೆ ಮನೆಯವರಿಗೆ ರೋಡ್ ಇದ್ದರೆ ನಾವೇನೋ ಮಗುವಿನ ಉಳಿಸ್ಕೊಳ್ಬೋದಿತ್ತೇನೋ ದೇವರ ಇದರಲ್ಲಿ. ರಸ್ತೆ ಇಲ್ಲದೆ ನಾವು 3/4 ಕಿಲೋಮೀಟ್ರ್ ಓಡುವಾಗ ತುಂಬ ಹೊತ್ತಾಗಿ ಹೋಯಿತು. ಗದ್ದೆ ಬೈಲಲ್ಲಿ ಅಂಚುಕಟ್ಟಲ್ಲಿ ಹೋಗಬೇಕು. ಅದು ಮಳೆ ಬಂದು ಕೆಸರಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ. ಹೀಗಾಗಿ ನಾವು ನಮ್ಮದೊಂದು ಮಗು ಕಳ್ಕೊಂಡಿದ್ದೇವೆ ಎಂಬುದೇ ಒಂದು ನಮ್ಮ ದುಃಖಕರ. ಮಗುನ ಕಳ್ಕೊಂಡಿದ್ದೀವಿ ಅಂತ ಹೇಳಕ್ಕೂ ಆ ಮಗುನ ಎತ್ಕೊಂಡು ಹೋದವರು ಕಾಲು ಜಾರಿ ಮಗುನ ಎತ್ಕೊಂಡು ಹೋಗ್ತಾ ಇರುವಾಗಲೇ ಅಂಚಿಕಟ್ಟಲ್ಲಿ ಕಾಲು ಜಾರಿ ಕಾಲು ಮುಡಿ ಹೋಗಿದೆ ಅವರದ್ದು. ಅಂತ ನೀವೇ ನೋಡಿದ್ರಿ ಆ ಜಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಒಂದೇ ಅಂತ ಹೇಳಲ್ಲ, ಇನ್ನು ಮುಂದಾದರೂ ನಮಗೆ ಇದೇ ಥರ ಮಕ್ಕಳಿದ್ದಾರೆ, ವಯಸ್ಸಾದವರು ಇದ್ದಾರೆ, ತುಂಬ ಜನ ಇದ್ದಾರೆ. ಏನಾದರೂ ಮಾಡಿ ಪಂಚಾಯತಿಯರಾಗಲಿ ಯಾರೇ ಆಗಲಿ ಒಂದು ಅನುಕೂಲ ಮಾಡಿಕೊಟ್ಟು ಇಲ್ಲಿಂದ ಒಂದು 3/4 ಕಿಲೋಮೀಟರ್ ರಸ್ತೆ ಮಾಡಿಕೊಟ್ರೆ ಇಲ್ಲಾಂದ್ರೆ ಇದೇ ಪಕ್ಕದಲ್ಲಿ ಬ್ರಿಡ್ಜ್ ಆದ್ರೂ ಮಾಡ್ಕೊಂಡು ನಮಗೆಲ್ಲ ದಾರಿ ಮಾಡ್ಕೊಂಡು. 5 ಜನ ಮಕ್ಕಳಿದ್ದಾರೆ ಸರ್, ಎಲ್ಲ LKG UKG ಹೋಗೋರು 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬನೇ 7ನೇ ಕ್ಲಾಸ್ ಅಂತಿದ್ದಾರೆ. ಮತ್ತೆಲ್ಲ ಸಣ್ಣ ಮಕ್ಕಳು ನಡ್ಕೊಂಡೇ ಹೋಗ್ಬೇಕು. ಮಳೆ ಬರುವಾಗ, ನೆರೆ ಬರುವಾಗ, ದೋಣಿ ಇಲ್ಲಾಂದರೆ ಇಷ್ಟು ನೀರಲ್ಲಿ ಎತ್ಕೊಂಡೇ ಬರಬೇಕು. ದೋಣಿ ಎಲ್ಲಾದ್ರಿದ್ದಿಲ್ಲ, ದೋಣಿ ಆಚೆ ಇದ್ದರೆ ಈಚೆ ಬರಲಿಕ್ಕೆ ಆಗೋದಿಲ್ಲ ನೆರೆ ಫುಲ್ ಆದರೆ. ಆವಾಗ ನಾವು ಇಲ್ಲಿ ನೀರಲ್ಲಿ ನಡ್ಕೊಂಡೇ ಹೋಗ್ಬೇಕು. ಬಿಟ್ಟರೆ ಮತ್ತು ಬೇರೆ ಇದಿಲ್ಲ. ಪಂಚಾಯತ್ನವರಾಗಲಿ ಯಾರೇ ಆಗಲಿ ಒಂದು ದೋಣಿ ವ್ಯವಸ್ಥೆ ಯಾವುದೂ ಏನು ಮಾಡುವುದಿಲ್ಲ. ಇಲ್ಲಿ ಎಲ್ಲ ವಯಸ್ಸಾದವರೇ ಇರೋದು. ಇವಾಗ ಏನೋ ಹುಷಾರಿಲ್ಲ, ಎತ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲಿಂದ ಈಗ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಓಡೋಗ್ಬೋದು. ವಯಸ್ಸಾದವ್ರನ್ನ ಹೆಂಗೆ ಎತ್ಕೊಂಡು ಹೋಗ್ಬೋದು? ರೀಸೆಂಟಾಗಿ ನಿಮ್ಮ ಇವ್ರು ದೊಡ್ಡಪ್ಪಂದೆ ಮಣಿಪಾಲದಲ್ಲಿ ವೀಲ್ ಚೇರಿಂದ ಕಳಿಸಿದ್ರು ಇಲ್ಲಿಗೆ. ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆಕ್ಸಿಜನ್ ವೀಲ್ ಚೇರ್ ಅಷ್ಟು ದೊಡ್ಡ ಸಿಲಿಂಡ್ರು ಕೊನೆ ಹಂತದಲ್ಲಿರುವಾಗ ಅಂಥದ್ರಲ್ಲಿ ದೊಡ್ಡ ಸಿಲಿಂಡರ್ ಜೊತೆ ವೀಲ್ ಚೇರಲ್ಲಿ ಕಳಿಸಿದಾಗ ಇಲ್ಲಿಗೆ ತರಕ್ಕೆ ಆಗ್ತಿದ್ದಿಲ್ಲ. ನೆರೆ ಬಂದಿದೆ ಅಂತ ಹೇಳ್ಬಿಟ್ಟು ಪಂಚಾಯತಿಯವರು ಒಂದು ದೋಣಿ ಕೊಡಲ್ಲ ಇಲ್ಲಿ. ಅದನ್ನು ಪ್ರೈವೇಟ್ ಇವ್ರುಗಳೇ ಇಲ್ಲಿ ಮನೆಯವರೇ ಎಲ್ಲ ಸೇರ್ಕೊಂಡು ಒಂದು ದೋಣಿನ ಇಟ್ಕೊಂಡು ಆಚೀಚೆಗೆ ಹೋಗಿ ಬರೋಕ್ಕೆ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯನ ಆವತ್ತು ನಾವು ಜೀವಂತವಾಗಿಯೂ ಬರ್ತಾಯಿದ್ದಿಲ್ಲ ಈ ಕಡೆ. ಅಂಥ ಸಮಸ್ಯೆ ಎಲ್ಲ ತುಂಬ ಇದೆ ಇಲ್ಲಿ. ಸಮಸ್ಯೆ ಹೇಳ್ತಾ ಹೋದರೆ ತುಂಬ ಇದೆ. ಅಂಥ ಸಮಸ್ಯೆಗಳೆಲ್ಲ ಇದೆ. ನೀವು ಒಂದು ಇದ್ರ ಮುಖಾಂತರ ನೋಡಿದವರಾದ್ರೂ ಒಂದು ರಸ್ತೆ ವ್ಯವಸ್ಥೆ ಒಂದು ಶಾಸಕರಾಗಲಿ ಇದು ನಮ್ಮ ಪರಿಸ್ಥಿತಿ ನೋಡಿ ಆದರೂ ಶಾಸಕರಾಗಲಿ MP ಗಳು ಯಾರಾದರೂ ಒಂದು ಮನಸ್ಸು ಮಾಡಿ ಒಂದು ರಸ್ತೆ ವ್ಯವಸ್ಥೆ ಒಂದು ಮಾಡಿ ಕೊಟ್ಟಿದ್ರೆ ಒಳ್ಳೆಯದಿತ್ತು. ಅಂದರೆ ಎಷ್ಟು ಕಿಲೋಮೀಟ್ರ್ ರೋಡ್ ಬೇಕಾಗೋದು ನಮಗೆ? ಅಂದರೆ ಅಲ್ಲಿಂದ ಇಲ್ಲಿಗೆ ಒಂದು 1 ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟರ್ ಸಾಕು ಸರ್. ಒಂದು 2 ಫೀಟ್ ಆಚೆ ಈಚೆ ಕೊಟ್ಟವ್ರು ಗದ್ದೆಯವ್ರು ಕೊಟ್ಟರೆ ನಮಗೊಂದು ರಿಕ್ಷಾ ಬರುವಷ್ಟು ಇದ್ರೂ ಸಾಕು. ಒಂದು ಹೋಗ್ಲಿಕ್ಕೆ ಬರ್ಲಿಕ್ಕಾದ್ರೂ ಒಂದು ಅನುಕೂಲ. ಅಡಿಗೆಗೂ ಅದು ಕ್ಲಿಯರ್ ಆಗಿಲ್ಲ ಅಂಚಿಕಟ್ಟು. ಇಲ್ಲಿ ಇದೆ ಇಲ್ಲೊಂದು 5 ಮನೆ 6 ಮನೆ ಇದೆ. ಇಲ್ಲಿ ಆಚೆ ಒಂದು 3 ಮನೆ 9 ಮತ್ತು ಅಲ್ಲಿ ಕೆಳಗೊಂದು 2-3 ಮನೆ ಇದೆ. 15 ಮನೆ ಇದೆ. 15 ಮನೆಗೆ ರಸ್ತೆಯಲ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ಮನೆನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿದ ಮನೆ ಸ್ಲ್ಯಾಬ್ ಮನೆನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದು ಹೋಗ್ತಾರೆ ಆ ಥರ ಭೂತಗೀತ ಮಾಡಿ ದೈವ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಮನೆ ಖಾಲಿ ಮಾಡ್ತಾರೆ? ಅದೇ ರೋಡ್ ಇಲ್ಲ ಕಾರಣ ಆಗ್ತದೆ.
ಖಾಲಿ ಮಾಡ್ಕೊಂಡು ಹೋಗೋದು. ರೋಡ್ ಇಲ್ಲ ಅನ್ನೋ ಕಾರಣಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋಗೋದು. ಈಗ ಅವರು ತುಂಬ ಫೈಟ್ ಮಾಡಿದರು ಆ ರೋಡ್ ಸಿಗುತ್ತೆ, ಅದೇ ನಮ್ಮದು ಹಿರಿಯರಿದ್ದ ಮನೆ, ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತ ತುಂಬ ಫೈಟ್ ಮಾಡಿದ್ದಾರೆ. ಬಟ್ ಯಾರು ಊರಿನವ್ರು ಯಾರು ಸಪೋರ್ಟ್ ಮಾಡಿಲ್ಲ, ಜಾಗ ಕೊಡೋಕೆ ರೆಡಿ ಇರಲಿಲ್ಲ. ಹಾಗಾಗಿ ಅವರು ಟ್ರೈ ಮಾಡಿ ಆಮೇಲೆ ಆ ಮನೆನೇ ಬೇಡ ಅಂತ ಅವ್ರು ಬಿಟ್ಟು ಸಿಟಿ ವರ್ಷಕ್ಕೊಮ್ಮೆ ಬರ್ತಾರೆ. ರೈಲ್ವೆ ಗೇಟ್ ಇಲ್ಲೇ ಪಕ್ಕದ ರೋಡ್ ಆಗಿದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಆದರೆ ನಮ್ಗೆ ಈಸಿಯಾಗಿ ಆಗುತ್ತೆ. ಮಲಗಿದೆ ಅಂತ ಹೇಳಿದ್ರೆ ನಮಗೆ ಎದುರುಗಡೆನೇ ರಸ್ತೆ ಕೊಡಿ ಅಂತ ನಾವೇನು ಕೇಳ್ಕೊಳ್ತಿಲ್ಲ. ಎಲ್ಲರೂ ಸೇರಿ ಎದುರುಗಡೆ ರಸ್ತೆ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಅಟ್ಲೀಸ್ಟ್ ಈ ಕಡೆ ಹಿಂದ್ಗಡೆ ಒಂದು ನದಿ ಇದೆ ನಮ್ಮದು, ಆ ನದಿ ಬೆಳಮಾರಿಂದ ಬರುತ್ತೆ. ಅದು ಸಣ್ಣ ಬ್ರಿಡ್ಜ್ ಮಾಡಿದ್ರೆ ಇಲ್ಲೊಂದು 10-15 ಮನೆಯವರಿಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಬ್ರಿಡ್ಜ್ ಮಾಡಿದ್ರೆ ಸಾಕಾಗುತ್ತೆ. ಆ ಬ್ರಿಡ್ಜಿಂದ ಬೆಳಮಾರಿಂದ ಆ ರಸ್ತೆಯಿಂದ ಒಂದು ಬ್ರಿಡ್ಜ್ ಮಾಡಿಕೊಟ್ಟು ಈ ನದಿಗೆ, ಇದು ಒಂದು 10-15 ಮನೆಗೆ ತುಂಬ ಅನುಕೂಲ ಆಗುತ್ತೆ. ನಮಗೆ ಎದುರುಗಡೆನೇ ರಸ್ತೆ ಆಗುತ್ತೆ ಈ ಮಣಿಪಾಲಕ್ಕೂ ತುಂಬ ಹತ್ರ ಆಗುತ್ತೆ. ಇದು ಬೆಳಮಂಜಿಯಿಂದ ಕೊಳಮೆ ಇದಕ್ಕೆ ಹೋಗುತ್ತೆ, ಕೊಳಲ್ಗೆರೆಗೆ ಹೋಗುತ್ತೆ. ಇದು ಕೊಳಲ್ಗೆರೆಗೆ ಹೋಗಿ ಡೈರೆಕ್ಟ್ ಹೈವೇ ಹೋಗುತ್ತೆ. ಅದು ಸುತ್ತಾಗಿತ್ತು. ನಮ್ಗೆ ಅದು ಕೊಡಿ ಇದು ಕೊಡಿ ಎಲ್ಲ ಕೊಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಈ ಬ್ರಿಡ್ಜ್ ಆದ್ರೂ ಒಂದು ಮಾಡಿ ಕೊಟ್ರೆ ಇಲ್ಲರಿ 10-15 ಮನೆಗೆ ತುಂಬ ಅನುಕೂಲ ಆಗುತ್ತೆ. ಅಂತ ಹೇಳಿದ್ರೆ ಈಗ ರೈಲ್ವೆ ಗೇಟ್ ಇದೆ, ಇಲ್ಲಿ ಗಂಟೆಗಟ್ಟಲೆ ಗೇಟ್ ಹಾಕೊಂಡಿರ್ತಾರೆ. ನಮ್ಗೆ ಏನಾದ್ರು ಹುಷಾರಿಲ್ಲ ಅಂತ ಹೇಳಿದ್ರೆ ಆ ಗಂಟೆಗಟ್ಟಲೆ ಕಾಯ್ಬೇಕು ನಾವು. ರೈಲ್ ಅವರು ತೆಗಿಯಲ್ಲ, ಅವ್ರ ರೂಲ್ಸ್ ಪರ್ಫೆಕ್ಟ್ ಮಾಡ್ಬೇಕು ಅವರು. ಮಾಡ್ಬೇಕು. ಅದಕ್ಕೆ ನಮ್ಗೆ ಇಲ್ಲೇ ಹತ್ರದಲ್ಲೇ ಆಗಿದ್ರೆ ಮತ್ತು ಅನುಕೂಲ ಆಗುತ್ತೆ. ಅದೇ ಇರುವಂತ 10-15 ಮನೆಯವರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಆದ್ರೆ ಯಾವ್ದು ಪ್ರೈವೇಟ್ ಲ್ಯಾಂಡ್ ಹೋಗುದಿಲ್ಲ, ಯಾವ್ದು ಪ್ರೈವೇಟ್ ಲ್ಯಾಂಡ್ ಹೋಗುದಿಲ್ಲ. ರೋಡ್ ಇದೆ ನಮ್ದೇ, ಆ ಕಡೆದು ನಮ್ದೇ ಜಾಗ, ಇವ್ರದೇ ಸ್ವಂತ ಜಾಗದಲ್ಲಿ ರೋಡೇ ಇದೆ. ಇವ್ರದ್ದು ಆ ಕಡೆಯಿಂದ ಪೂರ ಇವ್ರದೇ ಜಾಗ. ಒಂದು ಬ್ರಿಡ್ಜ್ ಆಗ್ಬಿಟ್ರೆ ಎಲ್ಲ ಅನುಕೂಲ ಆಗುತ್ತೆ. ಒಂದು 10-15 ಮನೆಯವರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಇದೆ. ಆ ರೈಲ್ವೆ ಗೇಟ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಹುಷಾರಿಲ್ಲ ಅಂತ ಇಮಿಡಿಯೇಟಾಗಿ ಹೋಗೋಕ್ಕೂ ಆಗಲ್ಲ. ಅಂಚುಕಟ್ಟಲ್ಲಿ ನಾವು 1 ಕಿಲೋಮೀಟರ್ ತನಕ ಓಡಬೇಕು. ಅಲ್ಲಿಂದ ನಾವು ಮತ್ತೆ ಏನಾದರೂ ಕಾರ್ ಮಾಡಿಕೊಂಡು ಮತ್ತೆ ಹೋಗ್ಬೇಕಾದ್ರೆ ರೈಲ್ವೆ ಇದು ಪ್ರಾಬ್ಲಮ್ ಇದೆ. ಗೇಟ್ ಆಗಿರ್ತಾರೆ, ಅವ್ರ ರೂಲ್ಸ್ ಪ್ರಕಾರ ಅವ್ರು ಮೇಂಟೈನ್ ಮಾಡ್ತಾರೆ. ಆ ಗೇಟ್ ತೆಗಿಯೋಕ್ಕೆ ಅಟ್ಲೀಸ್ಟ್ ನಮ್ಗೆ ಅದು ಕೊಟ್ಟರು ನಡೀತದೆ. ಅಟ್ಲೀಸ್ಟ್ ನಮಗೆ ಇದು ನದಿ ಇದೆ, ಮನೆ ಹಿಂದ್ಗಡೆ ನದಿ ಇದೆ, ಹಿಂದ್ಗಡೆ ನದಿ ಪಕ್ಕದಲ್ಲೇ ರೋಡ್ ಇದೆ. ನಮಗೇನು ಎಕ್ಸ್ಟ್ರಾ ರೋಡ್ ಮಾಡಬೇಕಂತೇನಿಲ್ಲ, ಆಲ್ರೆಡಿ ರೋಡ್ ಇದೆ. ಆ ನದಿಗೆ ಒಂದು ಸೇತುವೆ ಥರ ಮಾಡಿಬಿಟ್ಟಿದ್ರೆ ಇಲ್ಲಿ ಒಂದು 15-20 ಮನೆಗಳಿದ್ದಾವೆ. ಆ ಮನೆಗಳಲ್ಲಿ ಇವಾಗ ಎಲ್ಲ ಮನೆಗಳಲ್ಲೂ ಒಂದು 2-3 ಮಕ್ಕಳಿದ್ದಾರೆ. ಮಿನಿಮಮ್ ಒಂದು ಇಲ್ಲಿ ಒಂದು 60-70 ಜನ ಹಿರಿಯರು ಇದ್ದಾರೆ, ವಯಸ್ಸಾದರು, ಆಮೇಲೆ ಮಕ್ಕಳು ಇದ್ದಾರೆ. ಎಲ್ಲ ಸ್ಕೂಲ್ಗೆ ಹೋಗಬೇಕು. ಎಲ್ಲ ಹೋಗ್ಬೇಕಂದ್ರೆ ಅಂಚುಕಟ್ಟಲ್ಲೇ ಹೋಗಬೇಕು, ರೋಡ್ ಇಲ್ಲ. ಮಳೆಗಾಲದಲ್ಲೂ ಪ್ರಾಬ್ಲಮ್ಮು. ನಮಗೆ ಏನಾದರೂ ಹುಷಾರಿಲ್ಲ, ಹಿರಿಯರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅದು ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತೇಳಿ, ಯಾಕಂದರೆ ಒಬ್ಬರು ವಯಸ್ಸಾದವ್ರನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಒಂದು 2-3 ಜನ ಬೇಕಾಗುತ್ತೆ. ಅದೇ ಒಂದು ಮಗುಗೆ ಹುಷಾರಿಲ್ಲ ಅಂತ ಇಟ್ಕೊಂಡು ಓಡಬೇಕು. ಈ ಥರ ಸಮಸ್ಯೆಗಳಿರೋದ್ರಿಂದ ನಮಗೆ ಅಟ್ಲೀಸ್ಟು ನಮಗಿಲ್ಲಿ ಯಾರು ದೊಡ್ಡವರು, ಹಿರಿಯ ಅಧಿಕಾರಿಗಳು ಬಂದು ನಮಗೆ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಊರುಗಳಲ್ಲೂ ಒಂದೊಂದು ಗಲ್ಲಿಯಲ್ಲೂ ಒಂದು ರೋಡ್ಗಳಿರ್ತವೆ. ಬಟ್ ನಮ್ಮ ಊರಲ್ಲಿ ನಮ್ಗೆ ಅದು ಎಷ್ಟೇ ನಾವು ಪ್ರಯತ್ನ ಪಟ್ಟರು ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ನಮಗೊಂದು ಮಗುನ ಆಲ್ರೆಡಿ ಹೋದ ವರ್ಷ ಒಂದು ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಒಂದು ಮಗುನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಆ ಮಗುನ ರೀಸನ್ ಇವಾಗ ಚೆನ್ನಾಗಿದ್ದಿದ್ರೆ ನಮ್ಗೆ ಆ ಮಗು ಉಳಿತಾ ಇತ್ತು. ಇವಾಗ ಆ ಮಗು ಇಲ್ಲ. ನಾವು ಇಲ್ಲಿ ಹುಟ್ಟಿರೋ ಮಕ್ಕಳನ್ನ ನಾವು ಕಳ್ಕೊಳ್ಬೇಕಾ ಅಥವಾ ನಾವು ಇಟ್ಕೊಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಎಲ್ಲರೂ ವ್ಯವಸ್ಥೆ ಮಾಡಿಬಿಟ್ಟು ನಮಗೊಂದು ರೋಡ್ ಮಾಡಿ ಕೊಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ.